ಅಲ್ಲಮ್ಮ ನನಗೂ ಪೊಲೀಸರು ಹೇಳೋದು ಕರೆಕ್ಟ್ ಅನ್ಸಾಕತ್ತೈತಿ. ಅತ್ತಿ ಯಾಕ ಅಷ್ಟೇ ಹೆದರ್ಕೋಬೇಕ, ನಾಯಿಗೆ ಮ್ಯಾಗ ಹತ್ತಿ ಯಾಕ ಕುಂದ್ರಬೇಕ, ಇಷ್ಟ ಯಾಕ ಆಳ್ಬೇಕು, ಡ್ರಾಮಾ ಮಾಡ್ಬೇಕ, ನಮ್ಮನ್ನೆಲ್ಲ ಯಾಕ ಬೇಡ್ಕೋಬೇಕ? ಹೌದಲ್ಲ? ಅಷ್ಟು ಸ್ಟ್ರಾಂಗ್ ಆಗಿರಕಿ ಬರೀ ಸರ ನಿಮ್ ಕೂಟ ಪೊಲಿಟಿಷಿಯನ್ಗೆ ಬರ್ತೇನೆ ನಾನು, ನೀವೇನ್ ಕೇಳಿದ್ರು ನಾನು ಉತ್ತರ ಕೊಟ್ಟು ಹೊಳೆ ಬರ್ತಾನೆ ಅಂತಂದು ಅನ್ಕೊಂಡು ಹೋಗ್ಬೋದಿತ್ತೆ. ಹೌದಲ್ಲಮ್ಮ ಅಬೇ? ಹೌದಿಲ್ಲ ಅನ್ನು ನನಗೂ ಯಾಕ ನಮ್ಮ ನಾಗಿ ಮ್ಯಾಗ ಡೌಟ್ ಬರಾಕತೈತಿ. ಹಾ ಮತ್ತೇನಾರ ನಮ್ಮ ಲಕ್ಷ್ಮಿನ ಕಿಡ್ನಾಪ ಮಾಡಿ ಹಿಡ್ಯಾಣ ಮತ್ತ? ಹಾ ಯವ್ವ ಇದ್ರೂ ಇರ್ಬೋದುವ ಇವ ಹಡಿಬಿಟ್ಟಿಕಿ ನಾಗಿ ಮಾಡಂತ ಕ್ಯಾಟ ನೀಚ ಬುದ್ಧಿನ ಹೊಂದೈತಿವ ಇವ. ಯಾವ್ದ ಕ್ಯಾಟ ಬುದ್ಧಿ ಹೊಂತ ಏನ ನಮ್ಮ ಜೊತೆಗ ಯಾವ್ದು ಇಲ್ಲ ಇವ ಇಂತ ಕ್ಯಾಟ ಗುಣ ಎಲ್ಲಿಂದ ಬಂದತೆ ಏನಿದು ಕಡಕಾಶಿ ಹೆಣ್ಣಿಗೆ ಏನ ಒಟ್ಟ ನೋಡಂತಡಿ. ಹಾ ಪೊಲೀಸರ ಏನ ಮಾಡ್ತೀನಿ ಮಾಡಿ ಹೊಳ್ಳಿ ಕಳಿಸ್ಕೊಡ್ತಾನೆ ಅಂದಾರಲ್ಲ, ನೋಡೋಣ ಏನ್ ಮಾಡ್ತಾರ ಏನ. ಅದೇ ಒಟ್ಟ ಪೊಲೀಸರ ಅತ್ತಿನ ಕರ್ಕೊಂಡು ಹೋಗ್ಯಾರ ಅಂದ್ರ ನನಗೆ ಯಾಕ ಡೌಟ್ ಬರಾಕತೈತಿ, ಈಕೆ ಲಕ್ಷ್ಮಿನ ಕಿಡ್ನಾಪ್ ಮಾಡ್ಯಾಳ ಅಂತಂದ. ಹಂಗೇನ್ ಇರಂಗಿಲ್ಲ ಅಂತ ಕೆಟ್ಟ ಬುದ್ಧಿ ಇದೇನಲ್ಲದ, ನೋಡೋಣ ಏನೇನಾಕತಿ ಅಂತಂದ. ಆದ್ರೆ ನನ್ನ ಮೊಮ್ಮಗಳು ಹೋಗಿ 4-5 ದಿನ ಆತೆ, ಎಲ್ಲೈತೆ ಹೆಂಗೈತೆ ಮನಸ್ಸು ಬಾಳ ನೊಂದೈತಿವ ಇವಾನು. ಅತ್ತಾಗ ಇಲ್ಲೇ ಉಣ್ಕೊಂತ ತಿನ್ಕೊಂತ ಅಡ್ಡಾಡ್ಕೊಂತ ಇರೋದ, ಹಂಗೆಮ್ಮ ಹಿಂಗೆಮ್ಮ ಅಂತಂದ ನನಗ ಕೊಸರಿ ಮಾತಾಡೋದೆ. ಈಗ ನೋಡಿದ್ರೆ ಮನ್ಯಾಗ ಕಳಿನ ಇಲ್ಲ ಹುಡುಗಿಲ್ಲದಕ್ಕ. ಎಲ್ಲಿ ಯಾಕಿರ್ಲಿ ನನ್ನ ಮೊಮ್ಮಗಳು ಚಂದ ಇರ್ಬೇಕು ಅಯ್ಯವ, ನನಗ ಮನೆಗೆ ಬಂದ್ರೆ ಸಾಕಾಗೈತಿ. ಏಮ್ಮ ಲಕ್ಷ್ಮಿಗೆ ಏನು ಆಗಿರಲ್ಲ, ನೀ ಯಾಕೆ ಚಿಂತೆ ಮಾಡ್ತೀಯಮ್ಮ? ಸುಮ್ಮನೆ ಇರ, ಲಕ್ಷ್ಮಿಗೆ ಏನು ಆಗಿರಲ್ಲ ಅಂತ ನನಗೆ ನಂಬಿಕೆ ಐತಿ. ಯಾವ ಏನು ನಂಬಿಕೆನ ಏನ ಬಿಡ ಇವ ಹುಡುಗಿ. ಅತ್ತಾಗ ಏನ್ ಮಾಡೋದು ನೋಡ, ಎಲ್ಲಿ ಹೋಗಿದ್ದೈತಿ ಹುಡುಗಿ? ಎಮ್ಮ ನಾನು ಇವ್ರ ಚಂದೂರಿಗೆ ಹೇಳಿದೆ ಹಿಂಗಿಂಗ ಲಕ್ಷ್ಮಿ ಕಾಣಕತ್ತಿಲ್ಲ ಅಂತಂದೆ. ಅವರು ನಾನು ಬಂದೆ ಹೆಲ್ಪ್ ಮಾಡ್ಲಾ ಅಂದ್ರೆ ಬೇಡ, ನೀವು ಈ ತರ ಬಂದು ಹೆಲ್ಪ್ ಮಾಡೋದೇನು ಬೇಡ, ಊರಾಗ ಒಂಥರ ತಿಳ್ಕೊಂತಾರ ಅಂತಂದು ಹೇಳಿದೆ ಅಮ್ಮ. ಚಲೋ ಆತ್ ಬಿಡೆ, ಅವ್ರಿಗೆ ಯಾಕೆ ಹೇಳಕ್ ಹೋಯ್ತಿ? ಹಂಗೆ ಬಾಯಾಗೆ ಬಂತು ಹೇಳಿದೆ. ಬಂತು ನೋಡ್ದೆ, ಅದ ಅಡ್ಕಾಶ್ಮಿ ಮಗ ಬಂತು ನೋಡಕ್ಕಿ ಮಗ. ಈದೆಲ್ಲಿ ಹೋಗಿತ್ತ ಏನ ಪರಾಣಿ ಹಾರ್ಸಕ? ಇವತ್ತ ಏನು ಗಂಟು ಬಿದ್ದವ ಇವ ನನಗೆ. ನಮ್ಮ ಗೌಡಿಯ ನೋಡಿದ್ರ ಅಂತ ಬಂಗಾರ ಅಂತ ಮನ್ಸಿಂದ ಐತಿ, ಇದು ನಮ್ಮ ನಾಯಿಗೆ ಇಂಥ ಕೆಟ್ಟ ಬುದ್ಧಿಯಲ್ಲಿ ಕಲಿತಾ ಏನ? ಯಮ್ಮ ಅವನ್ನ ಪೊಲೀಸ್ನರ ಅರೆಸ್ಟ್ ಮಾಡ್ಕೊಂಡು ಹೋದ್ರ ಅಯ್ಯಮ್ಮ? ಹ್ಞೂನಪ್ಪ ಸೂರ. ನಿಮ್ಮವ್ವ ಏನ ಯಾವಾರ ಮಾಡ್ಯಾಳ ಅಂತ, ಏನ ಕಸರತ್ತು ಮಾಡ್ಯಾಳ, ಅದಕ್ಕೆ ಮತ್ತೆ ಬರೋಬ್ಬರಿ ಬಾವ ನಿನ್ ಮ್ಯಾಗ ಡೌಟ್ ಐತಿ ನಮಗೆ ಅಂತಂದು ಹೇಳ್ಕೊಂಡು ಹೋದ್ರೆ. ಅಲ್ವೇಮ್ಮ ನಾ ನಿಂಗೆ ಒಂದೀಟ್ರ ಕಳ್ಳೈತಿನ್ ಬೇ, ಮಗಳು ಅನ್ನೋದೇ ಮಮಕಾರ ಇಲ್ಲನ್ ಬೇ ನಿನಗೆ? ಪೊಲೀಸರು ಹೇಳ್ಕೊಂಡು ಹೋದ್ರು ಸುಮ್ಮನೆ ಇದೆಯಲ್ಲ ಬೇಮ್ಮ ನೀನೆ? ನಮ್ಮವ್ವ ಅಂತ ಕೆಲಸ ಮಾಡ್ತಾಳೆ, ಆಕೆ ಯಾಕೆ ತನ್ನ ಸೊಸಿನ ಏನಾರ ಮಾಡ್ತಾಳೆ? ಎಷ್ಟು ಜೀವಿದ್ಲು ಗೊತ್ತನಾಕಿ ಲಕ್ಷ್ಮಿ ಮ್ಯಾಗ. ಇನ್ನು ಆಕಿನ ನಮ್ಮವ್ಗ ಬೈತಿದ್ಲೆ, ನಾನು ಲಕ್ಷ್ಮಿಗೆ ನೋಡ್ಬೇ ಹಿಂಗೆ ಬೈತಾಳ ಹಿಂಗೆ ಅಂತಂದು ಬೈಯಾಕೆ ಹೋದ್ರೆ, ಯಪ್ಪ ಸುಮ್ಮನೆ ಇರ, ಅದೇ ಸಣ್ಣ ಹುಡುಗಿ ಏನಾರ ಯಾಕನ್ ಹೊಲ್ದಕ್ಕ ಅಂತಂದು ಎಷ್ಟು ಜೀವ ಮಾಡ್ತಿದ್ಲೆ. ನಿನಗೇನು ಗೊತ್ತೈತಿಯವ? ಅತ್ತಾಗ ನಮ್ಮವನು ಪೊಲೀಸರು ಕರ್ಕೊಂಡು ಹೋದ್ರೆ ನೀವು ಇಲ್ಲಿ ಆರಾಮಾಗಿ ಮಾತಾಡ್ಕೊಂತ ನಿಂತೀರಿ, ಹೌದಲ್ಲ? ಯಪ್ಪ ನಮ್ಮ ಅತ್ತಿ ಮಗನ ಈ ಕಡೆ ಬಾ, ಸೈಡಿಗೆ ಬಾ. ನಿಮ್ಮ ಅವ್ನೇನ ಅರೆಸ್ಟ್ ಮಾಡ್ಕೊಂಡು ಹೋಗಿಲ್ಲ, ಅವ್ರ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಕರ್ಕೊಂಡು ಹೋಗ್ಯಾರ. ಅವ್ರದ್ದು ಡಾಗ್ ಕರ್ಕೊಂಡ್ ಬಂದಿದ್ದೆ, ಅದೇ ನಿಮ್ಮ ಅವ್ನ ನೋಡಿ ಭಾಳ ಒದರ್ತೆ, ಮತ್ತೆ ಏನೋ ಒಂದು ಸಿಗ್ನಲ್ ಕೊಟ್ಟತಿ ಅವ್ರಿಗೆ. ಅದಕ್ಕೆ ಅವರು ಮತ್ತೆ ಅದ್ರ ಇದಾಗಿ ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೊಂಟಾರ ಏನೋ ಹೋಗಿ ಬಿಟ್ಟಾರ. ಅವಾಗ ಹೋಗಿ ಮತ್ತೆ ಅರ್ಧ ತಾಸಿನ ಮ್ಯಾಗ ಆತೆ. ಅಲ್ಲ ನಿಂಗೆ ಸ್ವಲ್ಪನಾದ್ರ ಅತ್ತೆ ಅನ್ನೋದು ಕಿಮ್ಮತ್ತಿಲ್ಲ? ಹೇಳ್ಬಾರ್ದಾಗಿತ್ತ ಪೊಲೀಸರ ಮ್ಯಾಗ ನಮ್ಮ ಅತ್ತೆ ಅಂತ ಕೆಲ್ರಿ ಭಾಳ ಒಳ್ಳೆ ಗುಣದಕ್ಕೆ ಅಂತಂದೆ. ನಿಮಗೆಲ್ಲ ಮನಸ್ಸರ ಹೆಂಗ್ ಬರ್ತೈತಿ? ಯಪ್ಪ ಸೂರ ಹೋಗ ನಿಮ್ಮವ್ವ ಸ್ಟೇಷನ್ನಾಗ ಅದಾಣ, ಹೋಗಿ ಕರ್ಕೊಂಬರು ಹೋಗಿ. ಇಲ್ಲೆಲ್ಲ ನಮ್ಮ ಮುಂದೆ ಜೀರಾಡಕ್ ಬರ್ಬಾ ನೀನು. ನಾನು ಮೊಮ್ಮಗಳು ಕಳ್ದೈತಿ ಅಂತ ನನಗೆ ಚಿಂತೆ ಆದ್ರೆ ನಿಂದೊಂದು ತಗೆ ಹೋಗೋಗೆ. ಮಾಡ್ತೇನೆ ನಿಮಗೆಲ್ಲ, ನಮ್ಮವ್ವ ಏನು ತಪ್ಪು ಮಾಡಿಲ್ಲ ಅಂತಂದು ಗೊತ್ತಾದ್ರೆ ಅವಾಗ ಮಾಡ್ತೇನೆ ನಿಮ್ಗೆ. ಅಲ್ಲ ನಮ್ಮವ್ವ ಆ ಲಕ್ಷ್ಮಿನ ಕಿಡ್ನಾಪ್ ಮಾಡ್ಯಾಳ ಅಂತಂದು ನನಗೂ ಗೊತ್ತೈತಿ, ಆದ್ರೆ ಪೊಲೀಸರಿಗೆ ಹೆಂಗೆ ಗೊತ್ತಾತೆ? ನಾಯಿಗೆ ಹೆಂಗೆ ಗೊತ್ತಾತೆ? ನಾ ಎಲ್ಲ ಗೊತ್ತಿಲ್ಲದಂಗೆ ರೂಮ್ನಾಗ ಹೋಗಿ ಮಕ್ಕೊಂತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದಿದ್ಲು ನಮ್ಮವ್ವ. ಯಾವ ಪ್ಲ್ಯಾನು ವರ್ಕ್ ಆಗಲಿಲ್ಲ ಏನ. ಹೋಗಪ್ಪ ಸುರ ವಿರೋಧಿ ವೀರ ಸುರ, ಹೋಗೋಗ. ನಿಮ್ಮವ್ವ ಅದಾಣ ನೋಡ ಸ್ಟೇಷನ್ನಾಗ, ಹೋಗಿ ಹೂವಿನ ಹಾರ ಅದೇ ಶ್ರೀಗಂಧದ ಏನವೇ ಸುಗಂಧರಾಜಿದೆ ಇದೆ ಏನದೆ ಹೂವಿಂದ ಮಾಲಿ
ತಗೊಂಡೆ ಕೊಳ್ಳಾಗ ಒಂದು ಹಾಕ್ಕೊಂಡೆ ಹೇರ್ಕೊಂಬರು ನಿಮ್ಮ ಅವ್ವನ ಅಲ್ಲೇ ಇರ್ತಾಳ ನೋಡಿ ಸ್ಟೇಷನಾಗ. ಯಮ್ಮ ಏನಂತ ಮಾತಾಡ್ತೀವಿ ನೀನೆ? ನಮ್ಮವ್ವ ಏನು ಸತ್ತಿಲ್ಲ ಸುಗಂಧರಾಜಿ ಮಾಲಿ ಹಾಕೊಂಡು ಬರಾಕ ಅತ್ತ ಇವ್ರಿಗೆ ಒಂದಿಟ್ಟು ಕಳ್ಳಿಲ್ಲ ನಮ್ಮವ್ವನ ಟೇಷನ್ ಕರ್ಕೊಂಡು ಹೋಗ್ಯಾರ ಅಂತಂದು. ಹೋಗೋಗ ನಿಮ್ಮವ್ವ ಅಲ್ಲೇ ಇರ್ಬೇಕು ನೋಡು. ಅಲ್ಲೇ ಅದು ಜೈಲ್ಯನು ಕಂಬನ 1 2 3 4 1 2 3 4 ಅಂತಂದೆ ಎಣಿಸ್ಕೊಂತ ಕುತ್ಕೊಂಡಿರ್ಬೇಕು ನೋಡು. ನಮ್ಮ ಟೆನ್ಷನ್ ನಮಗೆ ಇವನೊಬ್ಬನು ಬಂದಾನ ಇವನು ತಗೊಂತ ನಮ್ಮವ್ವ ಎಲ್ಲಿದ್ದಾಳೆ ಅಂತಂದೆ. ಈಗ ಹುಟ್ಟ್ಯಾನ ಕೂಸಿ ಆಳಕತ್ತಾನ ಹೆಣ್ಣೆ ಪರ್ಷ ನಂಗೆ. ಯಮ್ಮ ಅಪ್ಪಾಜಿ ಅವ್ವ ಎಲ್ಲಿದಾರ? ಯವ್ವ ಅವಕ್ಕೆ ಚಿಂತೆ ಏನು ಕೇಳ್ತಿಲ್ಲ ಏನು ನೀನೆ. ಎಲ್ಲರೂ ಹೋಗಿ ಕುಂತು ಅಂದ್ರೆ ಅಲ್ಲೇ ಕುಂದಿರ್ತಾವ ಚಿಂತೆ ಮಾಡ್ಕೊಂತ. ಎಲ್ಲಿ ಹೋದ್ಲು ನನ್ನ ಮಗಳು ಅಂತಂದೆ. ಏನು ಹೇಳ್ಬೇಕ ಯವ್ವ ನಾನು? ಯಮ್ಮ ನಾ ಎಲ್ಲ ಅವ್ರನ್ನ ಸಮಾಧಾನ ಮಾಡ್ತೇನೆ. ಬಾಯ್ ನಿನಗೆ ಒಂದು ಕಪ್ ಚಾ ಮಾಡಿಕೊಟ್ಟೆ ನಾನು ಉಪ್ಪ ಅವನ್ನ ಕರ್ಕೊಂಬರ್ತಾನೆ ಹಿತ್ಲಕ್ಕೆ ಹೋಗಿ. ತಿನ್ನವ ತಿನ್ನ, ಆಮೇಲೆ ಸಾಕ ತಿನ್ನ. ಜೋರಾಗಿ ತಿನ್ನಬೇಡ, ಮತ್ತೆ ನೆತ್ತಿಗೆ ಹತ್ತಿತ್ತ. ಹ್ಞೂ ಅಜ್ಜ ಹೊಟ್ಟಿ ಜೊತೆ ಹಸ್ತಿದ್ವಲ್ಲ ಅದಕ್ಕೆ ಬರ ತಿನ್ನಾಕತ್ತಿದ್ದೆ. ಮೆಲ್ಸಾಕ ತಿನ್ನುವ. ಇನ್ನೊಂದು 2 ರೊಟ್ಟಿ ಬೇಕಂದ್ರೆ ಹೇಳ ಮಾಡಿಕೊಡ್ತೇನೆ ಅಂತ. ಬಿಸಿ ರೊಟ್ಟಿ ಅದಾವು ತಂದು ಕೊಡ್ತೇನೆ. ತಿನ್ನು ರೀ. ಅಲ್ಲ ಈ ಹುಡುಗಿ ಒಂದ ಯಾಕೆ ಬಂದೈತಿ? ಈಚೆ ಕೂಟ ಯಾರೇ ದೊಡ್ಡರು ಇವರ ಕೂಟ ಬಂದಾರ ಯಾರು ಇಲ್ಲ. ನೀವು ನೋಡಿದಾಗ ಯಾರ ಇದ್ರನೆ? ಇಲ್ಲ ನಾನು ಆ ಕಡೆಯಿಂದ ಬಂದೆ. ಇದು ಬಾಗಿಲ್ದಾಗ ಕುತ್ಕೊಂಡು ಹುಡುಗಿ ಅಳಾಕತ್ತಿತ್ತೆ. ಈಕಿ ಹಿಂದ ಮುಂದ ಯಾರು ಇದ್ದಿದ್ದಿಲ್ಲ. ಈಕಿ ಕಾಡ್ನ್ಯಾಗ ಎಲ್ಲ ತಪ್ಪಿಸ್ಕೊಂಡ್ ಅನಿಸ್ತತಿ. ಅದ ಅನಿಸ್ತತ್ರಿ ನಂಗೆ. 3-4 ದಿನ ಆತು ಹೊಟ್ಟೆ ಇಸ್ತಾವು ಏನೂ ತಿಂದಿಲ್ಲ ಅನ್ಲಲ್ಲ. ಈಕಿ ದಾರಿ ತಪ್ಪಿಸ್ಕೊಂಡು ಬಂದಾಳ ಅನಿಸ್ತತ್ರಿ ನನಗೆ. ಇರ್ಬೋದು. ಕೇಳಂತಡಿ, ಊಟ ಮಾಡ್ಲಿ. ಊಟ ಮಾಡಕತ್ತಲ್ಲ, ಊಟ ಮಾಡಿಂದ ಕೇಳ್ತಾನ ನಾನು. ಅದೇ ರೀ ಭಾಳ ಹೊಟ್ಟೆ ಇಸ್ತಾವ ನೋಡಲ್ದೆ ಗಬ ತಿನ್ನಾಕತೈತಿ ಹುಡುಗಿ. ತಿನ್ಲಿ ಆರಾಮಾಗಿ ತಿನ್ನು. ಹ್ಞೂ ಅಜ್ಜ ತರ್ಲೇನ್ವಾ ಇನ್ನೊಂದು 2 ರೊಟ್ಟಿನೇ? ಒಲ್ಲೆ ಅಮ್ಮ ಸಾಕು 2 ರೊಟ್ಟಿ. ತಿನ್ನ ಇನ್ನೊಂದು 2 ತೊಗೊಂಬರ್ತಾನೆ. ಒಲ್ಲೆ ಅಮ್ಮ ಸಾಕು. ವನಜ ಇನ್ನೊಂದು ಇದು 2 ಸೇಬು ಹಣ್ಣು ಇದ್ವಲ್ಲ ಕೊಡು, ತಿಂತತಿ ಹುಡುಗಿ. ಬೇಡ ಅಜ್ಜ ಒಲ್ಲೆ ಹೊಟ್ಟೆ ತುಂಬತ. ಹೊಟ್ಟೆ ತುಂಬತಾ? ಹೇಳುವ, ಯಾರು ನೀನು? ಇಲ್ಲೇ ಹೆಂಗ್ ಬಂದಿ ನೀನು ಈ ಕಾಡೊಳಗೆ? ಒಬ್ಬಕ್ಕೆ ಬಂದಿಯಾ? ನಿಮ್ಮ ಮನೆಯವರು ಯಾರು ಬಂದಾರನೆ? ಅವ್ರ ಕೂಟ ಏನಾರ ಬಂದು ದಾರಿ ತಪ್ಪಿ ಇಲ್ಲಿಗೆ ಬಂದಿನ? ಅಜ್ಜ ನಾನು ನಮ್ಮ ಮನೆಯ ಕೂಟ ಯಾರ ಕೂಟ ಬಂದಿಲ್ಲ ಅಜ್ಜ. ನಮ್ಮ ಸೋದರತ್ತಿನ ನನ್ನ ಕಿಡ್ನಾಪ್ ಮಾಡಿ ಒಂದು ಮನ್ಯಾಗ ಕೂಡ ಹಾಕಿದ್ಲಿ ಅಜ್ಜ. ನನ್ನ ಏನೇ ನಿಮ್ಮ ಸೋದರತ್ತಿ ನಿನ್ನ ಕಟ್ಟಿ ಹಾಕಿದ್ಲ? ಆಕಿನ ಮನುಷ್ಯಳದಾಳೋ ದನ ಅದಾಳೋ ಇವ? ಇಂತಹ ಬಂಗಾರದಂತ ಹುಡುಗಿನ ಕಟ್ಟಿ ಹಾಕ್ಯಾಳ ಅಂದ್ರೆ ಏನ ತಂಗಿದೆ? ಹ್ಞೂ ಬೇಮ್ಮ, ನಮ್ಮ ಅತ್ತಿ ನನ್ನ ಕಿಡ್ನಾಪ್ ಮಾಡಿ ಅಲ್ಲೇ ಕಾಡ್ನ್ಯಾಗ ಒಂದು ಮನಿ ಐತಿ, ಆ ಮನಿಯೊಳಗೆ ನನ್ನ ಕಟ್ಟಿ ಹಾಕಿದ್ರು. ಅಲ್ಲಿ ನೋಡ್ಕೊಳಕ್ಕೆ ನಮ್ಮ ಮಾವ ಇದ್ದ, ನಮ್ಮ ಅತ್ತಿ ಗಂಡ. ನನಗೆ ತಿನ್ನ ಊಟಕ್ಕೆ ತಂದು ಕೊಡೋರು ನಾ ತಿಂತಿರ್ಲಿಲ್ಲ. ಯಾಕ ನಿನ್ನ ಹಿಂಗ ಕಿಡ್ನಾಪ್ ಮಾಡಿ ಅಲ್ಲಿ ಹಾಕಿಟ್ಟಿದ್ರು ತಂಗಿ? ಅಜ್ಜ ಅವರು ಬಹಳ ಕೆಟ್ಟವ್ರದಾರ ಅಜ್ಜ. ನಮ್ಮ ಸ್ವಂತ ಸೋದರತ್ತಿನ ಆಕಿ, ಆದ್ರೆ ಆಕಿ ಇಂಥ ನೀಚಿ ಕೆಲಸ ಮಾಡ್ತಾಳಂತ ನನಗೆ ಗೊತ್ತಿರ್ಲಿಲ್ಲ ಅಜ್ಜ. ಅದು ಹೋಗ್ಲಿ ಬಿಡೆ, ಆಕೆ ಯಾಕೆ ನಿನ್ನ ಕಿಡ್ನಾಪ್ ಮಾಡಿದ್ಲೆ? ನಿನ್ನಿಂದ ಆಕಿಗೇನು ಲಾಭ ಐತಿ? ಅಮ್ಮ ಅದೇ ನಮ್ಮ ಅಕ್ಕನ ಮದ್ವೆ ಮಾಡಾಕತ್ತಾರ. ಅವ ದೊಡ್ಡ ಶ್ರೀಮಂತ ಅದಾರ ಅವ್ರ. ಈಕಿ ನಮ್ಮ ಅತ್ತಿ ಮಗ ಒಬ್ಬವ ಕುಡುಕದಾನ, ಅವಂಗ ತಗೋಬೇಕಂತ ಈಕಿ ನಮ್ಮ ಅತ್ತಿ. ಆದ್ರೆ ನಮ್ಮ ಮನ್ಯಾಗ ಯಾರಿಗೂ ಒಪ್ಪಿಗೆ ಇಲ್ಲ, ನಮ್ಮ ಅಕ್ಕಗೂ ಇಷ್ಟ ಇಲ್ಲ. ಈಗಾಗಲೇ ನಮ್ಮ ಅಕ್ಕಗ ಹೆಣ್ಣು ನೋಡಿ ಬಂದಾರ, ಹೆಣ್ಣನ್ನು ನೋಡಿ ಹೋಗ್ಯಾರ. ಅವ್ರಿಗೆಲ್ಲ ಇಷ್ಟ ಆಗೈತಿ. ಇನ್ನೇನು ಹಣ್ಣು ಇಡಕ್ ಬರ್ತಾರ ಮುಂದಿನ ತಿಂಗಳ. ಅದೇ ನಮ್ಮ ಅತ್ತಿಯ ಮದ್ವೆ ಹೆಂಗಾರ ಮಾಡಿ ನಿಲ್ಲಿಸ್ಬೇಕಂತಂದೆ ಜಗ್ಗ ಪ್ಲಾನ್ ಮಾಡಕತ್ತಾಳ ನಮ್ಮ ಅತ್ತಿ.
ಅದಕ್ಕೆ ನಮ್ಮ ಅಕ್ಕನ್ನ ಕಿಡ್ನಾಪ್ ಮಾಡ್ಬೇಕಂತಂದೆ ನಮ್ಮ ಮಾವನ ಜೊತೆ ಮಾತಾಡಕತ್ತಿದ್ರಿ ಇಬ್ರು ಇತ್ಲಾಗ. ನಾನು ಅಕಸ್ಮಾತಾಗಿ ಹೋಗಿ ಎಲ್ಲ ಕೇಳಿಸ್ಕೊಂಡು ಇನ್ನೇನು ನಮ್ಮ ಅಪ್ಪಾಜಿ ನಮ್ಮ ಅವ್ವನ ಹತ್ರ ಹೇಳ್ಬೇಕು ಅಂತಂದು ಹಿತ್ಲ ಬಾಕಲ್ದಿಂದ ಓಡಿ ಬರಾಕತ್ತಿದ್ದೆ ಅಮ್ಮ. ಅಷ್ಟ್ರಾಗ ನಮ್ಮ ಮಾವ ನನ್ನ ಬಂದು ಬಾಯಿ ಹತ್ತಿ ಕಿಡದೆ ಎತ್ಕೊಂಡು ಬಂದ್ರೆ ಕಿಡ್ನಾಪ್ ಮಾಡಿ ನನ್ನ. ಅಯ್ಯೋ ಶಿವ ಶಿವ, ಎಂತ ಜನ ಅದರ ನೋಡೋ ನಿಜ. ಆ ಸ್ವಂತ ತಮ್ಮನ ಮಗಳನ್ನ ಹಿಂಗ್ ಮಾಡ್ಯಾಳ ಅಂದ್ರ ಆಕೆ ಎಷ್ಟು ಕೆಟ್ಟ ಬುದ್ಧಿ ಈಕೆ ಹೆಣ್ಮಗಳು ಇರ್ಬೇಕವ ನಿಜ. ಈಗ ಏನ್ವಾ ನಿಮ್ಮೂರು ಯಾವ್ದೆ? ಇಲ್ಲಿಂದ ಎಷ್ಟು ದೂರ ಐತಿ? ಈಚ ನಮ್ಮೂರು ಇಲ್ಲಿಂದ ನನಗೆ ಎಲ್ಲೈತೆ ಅನ್ನೋದ ಗೊತ್ತಿಲ್ಲ, ದೂರ ಇರ್ಬೋದು. ನನ್ನ ಕಣ್ಣಿಗೆ ಅರ್ಬಿ ಕಟ್ಟಿ ಕರ್ಕೊಂಬಂದಾರೇಜ. ಆದ್ರೆ ನಾನು ಈ ಕಾಡಿಂದ ಹೆಂಗ್ ಹೋಗ್ಬೇಕು ಎತ್ತಾಗ ಹೋಗ್ಬೇಕಂತ ಗೊತ್ತಾಗದಂಗೆ ಓಡ್ ಬಂದೆ. ನನಗೆ ಸಾಕಾಗಿತ್ತ, ಇಲ್ಲೊಂದು ಮನೆ ಐತಲ್ಲ ಅಂತಂದೆ ನಿಮ್ಮ ಬಾಗಲ್ದಾಗ ಕುತ್ಕೊಂಡಿದ್ದೆ ಈಜ. ಹೌದಾ? ನಿಮ್ಮ ಮನೆಯವರು ಇಲ್ಲಿ ಏನಾರ ಹುಡ್ಕ್ಯಾಡಕ್ ಬರ್ತಾರ ಏನೋ ಗೊತ್ತಿಲ್ಲವಾ? ಅರಿ ಫೋನ್ ನಂಬರ್ ಇದ್ರೆ ಹಚ್ಬೋದಲ್ಲ? ಫೋನ್ ನಂಬರ್ ಇದ್ರೆ ಹಚ್ಬೋದು ನಿಜ. ನಮ್ಮ ಫೋನಿಗೆ ನೆಟ್ವರ್ಕ್ ಬರ್ಬೇಕಲ್ಲ, ಅದನ್ನ ಹೇಳ. ಹೌದಲ್ಲ, ನೆಟ್ವರ್ಕ್ ಒಂದು ಬರಂಗಿಲ್ಲ ತಂಗಿ ಇಲ್ಲೇ. ಫೋನ್ ನಂಬರ್ ಯಾರವರ ನೆನಪದವನೆ? ಅದಾವು ಯಮ್ಮ. ನಮ್ಮ ಅಪ್ಪಾಜಿದ ನಂಬರ್ ನೆನಪೈತಿ, ನಮ್ಮ ಅಕ್ಕಂದು ನಂಬರ್ ನೆನಪೈತಿ ನನಗೆ. ಹೋಗ್ಲಿ ಬಿಡವ, ಹೋಗ್ಲಿ. ಅಳಬೇಡ, ಅಳದ್ ನಿಲ್ಲಿಸ. ನಾವೆಲ್ಲ ನಿನಗ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಒಪ್ಪಿಸ್ತೀವಿ. ನಿಜ ಕರ್ಕೊಂಡು ಹೋಗಿ ಮಂಗಸ್ ಆಕಿ ಒಂದೀತ ಸಮಾಧಾನ ತಗೊಂಡೆ ರೆಸ್ಟ್ ಮಾಡ್ಲಿ ನೋಡೋಣ. ಇಲ್ಲೇ ಇರು ತಂಗಿ, ಇಲ್ಲಿ ಇದ್ರ ನಿಂಗೆ ಯಾವ ಭಯನೂ ಇಲ್ಲ, ಏನಿಲ್ಲ. ಆಯ್ತಜ್ಜ. ಹೋಗು ಮಾರಯ್ಯ, ಈ ಹುಡುಗಿ ನೋಡಿದ್ರೆ ಎಲ್ಲೆಲ್ಲಿ ಕಾಣುವಲ್ದಲ್ವ ಮಾರಯ್ಯ? ಎಲ್ಲಿ ಹೋತೆ? ನಾನು ಇಡ್ಲಿ ತಿಂತಾಳ ಅಂತಂದು ಕಟ್ಟಿಸ್ಕೊಂಡು ಬಂದ್ರೆ ಅದು ಹೆಂಗೆ ಕುರ್ಚಿಯಕ್ಕೆ ಕಟ್ಟಿದ್ದು ಹಗ್ಗ ಎಲ್ಲ ಬಿಚ್ಕೊಂಡು ಎಲ್ಲಿ ಹೋಗಿದ್ದೈತಿ ಹುಡುಗಿ ಅಂತ ಈ ಕಾಡ್ನಾಗ ನಮ್ಮ ನಾಗಿಗೆ ಫೋನ್ ಮಾಡ್ತಾನೆ. ಹಿಂಗ ಲಕ್ಷ್ಮಿ ತಪ್ಪಿಸ್ಕೊಂಡಾಳ, ಏನು ಮಾಡೋದು ಅಂತಂದೆ. ಸರ, ನಂದೇನೇ ತಪ್ಪಿಲ್ಲ. ನಿಮ್ಗೆ ಒಂದು 50,000 ಕೊಡ್ತೇನೆ, ಬಿಟ್ಟು ಬಿಡ್ರಿ ಸರ. ನಾನು ಯಾಕೆ ಹಿಂಗೆ ಜೈಲಿಗೆ ಕರ್ಕೊಂಡು ಹೊಂಟೆ, ನೀವು ಹಿಂಗಿದು ಮಾಡಕತ್ತೀರಿ? ಏಯ್ ಮುಚ್ಚಮ್ಮ ಬಾಯಿ. ಏನೇ ನಮಗೆ ಲಂಚ ಕೊಡ್ಬೇಕಂತ ನೋಡಕತ್ತೀನ? ಸರ, ಈಕಿ ನಮಗೆ ಲಂಚ ಕೊಡ್ತಾನಿ ಅಂತ ಅನ್ನಕತ್ತಾಳಂದ್ರೆ ಪಕ್ಕ ಇದ್ರಾಗ ಏನ ಇಕ್ಕಿದ ಮೋಸ ಐತ್ರಿ. ಇಕ್ಕಿನ ಬರಬರಿ ವಿಚಾರಣೆ ಮಾಡಿದ್ರೆ ಗೊತ್ತಾಕತ್ರಿ ಏನೇನ್ ನಡ್ದೈತಿ ಏನೇನಿಲ್ಲ ಅಂತಂದೆ. ರೀ ಸರ. ಒಬ್ಬನವಲ್ಲಿ ಒಂದು ಮಾಡಕ್ ಹೋಗಿ ಇನ್ನೊಂದು ಮಾಡ್ಕೊಳಕತ್ತೀವಿ. ಜೈಲಾಗ ಕುಳಂಗ ಮಾಡ್ತಾರ ಏನಯ್ಯವ? ಏನಮ್ಮ, ನಾವು ಎಷ್ಟು ನಿಷ್ಠಾವಂತ ಪೊಲೀಸರದೇವೆ ಅಂತ ನಿನಗೆ ಗೊತ್ತಾ? ತಪ್ಪು ಮಾಡಂಗ ಮಾಡಿ ನಮ್ಗೆ ಲಂಚ ಕೊಟ್ಟು ಕೇಸ ಮುಚ್ಚಾಕ್ಬೇಕಂತಂದು ಏನಾರ ನೀನು ಪ್ರಯತ್ನ ಪಡಕತ್ತಿದ್ರೆ ಅದು ನೀನು ಕನಸಂತ ಅನ್ಕೊಂಬಿಡಮ್ಮ. ಮೇಡಮರೇ, ಕರ್ಕೊಂಬರಿ ಇವ್ರಿಗೆ ಬರಬ್ಬರಿ ಹೆಂಗೆ ಬಾಯಿ ಬಿಡಿಸ್ಬೇಕಂತಂದು ನಿಮ್ಗೆ ಗೊತ್ತಾಯ್ತಲ್ರಿ. ಬರೀ ಕರ್ಕೊಂಬರಿ. ಯವ್ವ, ಫೋನ್ ಜೂರು ಅನ್ನಕತ್ತೈತಿಲ್ಲ ಯವ್ವ. ನನ್ನ ಗಂಡ ಏನಾರ ಮಾಡಿ ಹೇಳ್ತಾನೆ? ಹೌದು, ನನ್ನ ಗಂಡನ. ಅಲ್ಲ ರೀ, ಅಲ್ಲ ರೀ, ನನ್ನ ಪೊಲೀಸರು ಹೇಳ್ಕೊಂಡು ಬಂದಾರ್ರಿ. ಅಲ್ಲ ನಾಗು ಮೇಡಮರೇ, ಫೋನ್ ಇಸ್ಕೋರಿ ಅದನ್ನೇ. ಎಷ್ಟು ಧೈರ್ಯ ನೋಡೋಳಿಕೆ ನಮ್ಮ ಜೊತೆ ಇದ್ದ ಫೋನ್ ತೊಗೊಂಡು ಫೋನೇ ಮಾತಾಡ್ತಾಳೆ ನೋಡಮ್ಮ. ಇಸ್ಕೋರಿ ಮೇಡಮರೇ, ಫೋನ್ ಇಸ್ಕೋರಿ ಅದನ್ನ. ಮೇಡಮರೇ, ಫೋನ್ ಕೊಡ್ರಿ. ನನ್ನ ಗಂಡ ಫೋನ್ ಮಾಡ್ಯಾನ, ಕೊಡ್ರಿ. ನನ್ನ ಗಂಡ ಫೋನ್ ಮಾಡ್ಯಾನ, ಕೊಡ್ರಿ ಮೇಡಮರೇ. ಹೋಗು ನೋಡತ್ತಾಗ ನಮ್ಮ ನಾಗುನ ಪೊಲೀಸರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ. ಏನಪ್ಪ ಇದೆ? ಅಲ್ಲ, ನಂಗೆ ವಿಚಾರನ ಗೊತ್ತಿಲ್ಲಲ್ಲ. ಅಲ್ಲಿ ನೋಡಿದ್ರೆ ಆಕಿನ ಪೊಲೀಸರ ಅರೆಸ್ಟ್ ಮಾಡ್ಯಾರ, ಇಲ್ಲಿ ನೋಡಿದ್ರೆ ಈ ಹುಡುಗಿ ತಪ್ಪಿಸ್ಕೊಂಡತಿ. ಏನು ಮಾಡೋದು ಮಾರಯ್ಯ ಈಗ? ಯಾರಮ್ಮ ಅವ್ರು ಫೋನ್ ಮಾಡಿದಾರೆ? ನನ್ನ ಗಂಡ ರೀ, ಊರಾಗದನ್ರಿ ಅವ. ಅದಕ್ಕೆ ಫೋನ್ ಹಚ್ಚನ್ರಿ. ಅವಂಗ ಗೊತ್ತಿಲ್ರಿ ಪೊಲೀಸರು ನನ್ನ ಅರೆಸ್ಟ್ ಮಾಡ್ಕೊಂಡು ಬಂದಾರ ಅಂತಂದೆ. ಮೇಡಮರ ಫೋನ್ ಕೊಡ್ರಿ, ನನ್ನ ಗಂಡನ ಕೂಡ ಮಾತಾಡ್ಬೇಕು. ಮೇಡಮರೇ, ಕರ್ಕೊಂಬರಿ ಅವ್ರನ್ನ. ಇವರೇ ನಿಂತಂಗ ಭಾಳ ನಾಟಕ ಡ್ರಾಮಾ ಮಾಡಕತ್ತಾರ. ಕರ್ಕೊಂಬರಿ. ಆಯ್ತು ಸರ್.
ಸರ ಸರ ನಡಿಯಮ್ಮ ಮತ್ತೇನ್ ಮುಖ ಮುಖ ನೋಡಕತ್ತಿ